ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಇವತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ. ಅತಿ ವೇಗವಾಗಿ ಹೋಗ್ತಾ ಇದ್ದ ಗೂಡ್ಸ್ ವಾಹನದ ಅಪಘಾತ. ಬಸ್ ಮುಂದೆ ಬಂದು ಪಲ್ಟಿಯಾಗಿದೆ ಟಾಟಾ ಏಸ್ ಗಾಡಿ. ಬಸ್ ಬ್ರೇಕ್ ಹಾಕಿದ್ರಿಂದ ಆಟೋ ಚಾಲಕ ಬಚಾವಾಗಿದ್ದಾನೆ. ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ಅಪಘಾತದ ದೃಶ್ಯ ಸೆರೆಯಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿರತಕ್ಕಂಥ ಭೀಕರ ಅಪಘಾತ. ಇತ್ತೀಚೆಗೆ ಈ ಅಪಘಾತಗಳು ಹೆಚ್ಚಾಗ್ತಾ ಇದೆ. ವಿಪರೀತ ಓವರ್ ಸ್ಪೀಡು ನೋಡಿ, ಅಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀವಿ ನೋಡಿ. ಇದು ಬೆಂಗಳೂರು ಮೈಸೂರು ದಶಪಥ ರಸ್ತೆನಲ್ಲಿ ನಡೆದಿರೋದು. ಟೋಟಲಿ ಟಾಟಾ ಏಸ್ ಒಂದೇ ತಪ್ಪು ಇದು. ಅವನೇನು ಮಾಡಿದ್ದಾನೆ, ಬಸ್ ಮುಂದ್ಗಡೆಗೆ ಬರಕ್ಕೆ ಬಂದಿದ್ದಾನೆ, ಅಂದರೆ ಲೆಫ್ಟಲ್ಲಿದ್ದವನು ರೈಟಿಗೆ ಬರೋದಕ್ಕೆ ಬಂದಿದ್ದಾನೆ. ರೈಟಲ್ಲಿ ಒಂದು ಕಾರ್ ಆಲ್ರೆಡಿ ಹೋಗ್ತಾ ಇದೆ. ಹಾಗಾಗಿ ಬಸ್ಸು ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಎಕ್ಸ್ಪ್ರೆಸ್ ವೇನಲ್ಲಿ 80-100 ಸ್ಪೀಡಲ್ಲಿ ಹೋಗ್ತಿರುತ್ತೆ. ಸೀದಾ ಬಂದು ಮುಂದಕ್ಕೆ ಬಂದ್ಬಿಟ್ರೆ, ಬಸ್ ಮುಂದಕ್ಕೆ ಬಂದರೆ ಏನು ಗತಿ? ಆ ಬಸ್ಸವನು ಹಂಗೆ ನೋಡೋಕೆ ಹೋದರೆ ಬ್ರೇಕ್ ಹಾಕಿ ಡಿವೈಡರ್ ಮೇಲೆ ಹತ್ತಿಸ್ಲಿಲ್ಲ. ಹತ್ತಿಸಿದ್ರೆ ಭಾರಿ ಅಪಘಾತ ಆಗ್ತಿತ್ತು ನೋಡಿ. ಅಲ್ಲಿ ಹಿಂದ್ಗಡೆ ಬರ್ತಾ ಇದ್ದ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋ ಆಕ್ಸಿಡೆಂಟ್ ಇದು. ಎಷ್ಟು ಅಜಾಗರೂಕತೆಯ ಚಾಲನೆ ಅಂತಂದರೆ ಅದಕ್ಕೆ ಅವನೇ ಕಾರಣ, ಬೇರೆ ಯಾರೂ ಅಲ್ಲ. ಯಾಕೆಂದರೆ ನಿಮಗೆ ಈ ದೃಶ್ಯಗಳೇ ಸಾಕ್ಷಿ. ಬಸ್ ಅವ್ರದ್ದು ಏನಾದರೂ ತಪ್ಪಿತ್ತಾ? ಇಲ್ಲ. ಹಾಗೂ ಬಸ್ ಅವನ ಪಾಪ ರೈಟಿಗೆ ಬಂದಿದ್ದಾನೆ ಒಂದಷ್ಟು ತಪ್ಪಿಸೋದಕ್ಕೆ ನೋಡಿ. ಅಲ್ಲಿ ಆಗಿಲ್ಲ. ಹೆಂಗೆ ಅವನು ಲೆಫ್ಟಲ್ಲಿದ್ದವನು ಏಕಾಏಕಿ ರೈಟಿಗೆ ಬರ್ತಾನೆ ಬಸ್ ಮುಂದೆ? ಅದು ಎಕ್ಸ್ಪ್ರೆಸ್ ವೇನಲ್ಲಿ ಎಲ್ಲರೂ ಸ್ಪೀಡಲ್ಲಿ ಹೋಗ್ತಿರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಸ್ಗಳನ್ನು ನೋಡಿ. ಅಲ್ಲಿ ಲೆಫ್ಟಿಂದ ರೈಟಿಗೆ ಬಂದ್ಬಿಟ್ರೆ ಅದಕ್ಕೆ ಡಿವೈಡರ್ ಮೇಲೆ ಬಂದು ಪಲ್ಟಾಯಿಸ್ಕೊಂಡಿದೆ ಬಸ್, ಟಾಟಾ ಏಸ್. ಬಟ್ ಅವನು ಆ ವಿಂಡೋ ಓಪನ್ ಮಾಡಿ ಹೊರಗೆ ಬರ್ತಾನೆ. ಅದರಲ್ಲಿದ್ದ ಲಗೇಜ್ ಎಲ್ಲ ಹಾಳಾಗಿದೆ, ಬಟ್ ಆತನ ಪ್ರಾಣಕ್ಕೇನು ತೊಂದರೆ ಆಗಿಲ್ಲ. ಬಟ್ ತುಂಬ ಆಗ್ತಾ ಇದೆ ಈ ಥರ ಆಕ್ಸಿಡೆಂಟ್.